ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ನಮ್ಮಮ್ಮ ನನಗೆ ಇವತ್ತು ಇನ್ನೂ ಟಿಫನ್ ಕೊಟ್ಟಿಲ್ಲ. ಯಾಕಂದ್ರೆ ರೊಟ್ಟಿ ಮಾಡಿದ್ದಾರೆ, ಎಲ್ರಿಗೂ ಮಾಡಿ ಕೊಟ್ಟರು. ಅವ್ರು ತಿಂದ್ಬಿಟ್ಟು ಅವ್ರ ಕೆಲ್ಸಕ್ಕೆ ಹೋಗಿದ್ದಾರೆ. ನಾನು ಅವ್ರು ಹಾಕಿದಾಗ ನಾನು ಇನ್ನೂ ಫೋನ್ ನೋಡ್ಕೊಂಡೆ ಮಲ್ಕೊಂಡಿದ್ದೆ. ಅದಕ್ಕೆ ನಮ್ಮ ಮಮ್ಮಿ ಟ್ರೈನಿಂಗ್ ಕೊಡ್ತಾರಂತೆ ನನಗೆ. ನಾನೇ ಹಾಕೊಂಡು ತಿನ್ನೋದಕ್ಕೆ ಇವತ್ತು ರೊಟ್ಟಿನ ಹೆಂಗೆ ಟ್ರೈನಿಂಗ್ ಕೊಡ್ತಾರೆ, ನಾನು ಹೆಂಗೆ ಮಾಡ್ತೀನಿ ನೋಡಿ. ನಾವೇನು ಟ್ರೈನಿಂಗ್ ಕೊಡಿ ಅಂದರೆ ನಮ್ಮ ಅಮ್ಮನೇ ಮಾಡ್ತವ್ರಿ. ನೋಡ್ಕೋ ಹೆಂಗೆ ಅಂತ. ಅಮ್ಮ ನನಗೆ ಬರುತ್ತೆ, ಆದರೆ ಅದು ಒಂದೊಂದ್ಸತಿ ಎದ್ದೋಳಲ್ಲ. ಯಾಕೆ ಗೊತ್ತಿಲ್ಲ, ಅದು ನಿದ್ದೆ ಫುಲ್ ಡೀಪ್ ನಿದ್ದೆಗೆ ಹೋಗ್ಬಿಟ್ಟಿರುತ್ತೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರೊಟ್ಟಿ ಹಾಕಿ ಅಮ್ಮ ಬೆಳಗ್ಗೆ 7 ರೊಟ್ಟಿ ಹಾಕೋರಂತೆ. ಆಮೇಲೆ ನೆಕ್ಸ್ಟ್ ನಾನು ಹಾಕೋಕ್ ಹೋದಾಗ ಅದು ಎದ್ದೊಳ್ಳಿಲ್ಲ. ನಾವು ಅಮ್ಮ ಹಾಕಿದ್ರಲ್ವಾ, ಅದು ಫುಲ್ ಡೀಪ್ ಸ್ಲೀಪ್. ಹಾಕ್ಬಿಡ್ಬೇಕು. ನೋಡಿ ಗೈಸ್, ಎಲ್ಲ ಎತ್ತ ಮಮ್ಮಿ. ನೋಡಿ ಗೈಸ್, ಇಷ್ಟೆಲ್ಲ ಬೆಳೆದವ್ರು ನಾವಮ್ಮ. ಹಾಕ್ಬಿಡ್ಬೇಕು. ಸುಮ್ಮನೆ ಒಂದ್ ಕಡೆ ಹೋಗ್ಬಿಟ್ಟು ಅಮ್ಮ ನಾನು ಅದೇ ಕೆಲಸ ಅಮ್ಮ ಮಾಡಿದ್ದು. ಗೈಸ್ ಏನೋ ಗೊತ್ತಿಲ್ಲ, ಅದು ಫುಲ್ ಡೀಪ್ ಸ್ಲಿಪ್ ಹೋಗಿತ್ತು. ನಾನೇನ್ ಮಾಡ್ಲಿ, ಅದಕ್ಕೆ ನಾನು ಸುಮ್ಮನೆ ನೋಡಿ ಗೈಸ್, ಫುಲ್ ಸೀಸ್ಬಿಟ್ಟವ್ರಿ. ಏನನ್ನುತ್ತೆ, ಕರ್ಮ ಅನ್ನುತ್ತವ. ನೋಡಿ ಗೈಸ್, ನಾನು ಹಿಂಗೇನೆ ಅಂದ್ರೆ ಇಷ್ಟು ದೊಡ್ಡಾಗಿ ಬೆಳೆದಿಲ್ಲ, ಇದೊಂಚೂರು ಚಿಕ್ಕ ಸೈಜಲ್ಲಿ ಬೆಳೆದಿದೆ. ಆದ್ರೆ ಈ ತರ ಎತ್ತಬೇಕಾದ್ರೆ ಅದು ಎದೊಳ್ಳೆ ಇಲ್ಲ, ಮಲ್ಕೊಂಡ್ಬಿಟ್ಟಿತ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮತ್ತೆ ಅದೊಳ್ಳೆ ಅಲ್ಲ, ಅದು ನೋಡಿ ಗೈಸ್, ನಾವು ಮುಂದೆ ಪರ್ಫೆಕ್ಟ್ ಬರ್ಲಿಲ್ಲ. ಫ್ಲಾಪ್ ಜಾಸ್ತಿ ತೆಳು ಬೆಳೆದ್ಬಿಟ್ಟಿದ್ದೀನಿ, ಅದಕ್ಕೆ ಒಟ್ನಲ್ಲಿ ಫ್ಲಾಪ್ ಆಯ್ತಾ ಅಷ್ಟೇ. ನೋಡಿ ಗೈಸ್, ಈ ತರ ಮುರಿದೋಗೆಲ್ಲ ನನಗೆ ಟಿಫನ್ ಮಾಡ್ಕೊಡ್ತಾರೆ ನಮ್ಮಮ್ಮ. ಆದ್ರೂ ನೋಡಕ್ಕೆ ಅಟ್ರಾಕ್ಟಿವ್ ಆಗಿ ಇರ್ಬೇಕಲ್ವಾ, ಸರ್ಕಲ್ ಶೇಪ್ ಅಲ್ಲಿ. ಫ್ಲಾಪ್ ನಮ್ಮಮ್ಮ ಅದು ರೊಟ್ಟಿ ಫ್ಲಾಪ್ ಆಯ್ತು. ನಾನ್ ಮಾಡೋ ರೊಟ್ಟಿನ ಎಷ್ಟು ಚೆನ್ನಾಗಿರುತ್ತೆ, ಫ್ಲಾಪ್ ಎಲ್ಲ ಮಾಡಲ್ಲ. ಆದ್ರೆ ಅದು ಎದೊಳ್ಳಿಲ್ಲ, ಅಷ್ಟೇ ಮಲ್ಕೊಬಿಟ್ಟಿರುತ್ತೆ. ಗೈಸ್, ನಮ್ಮಮ್ಮ ಮಾಡಿರೋ ಫ್ಲಾಪ್ ರೊಟ್ಟಿ ತಿಂತಾ ಇದೀನಿ ಇವಾಗ. ಫ್ಲಾಪ್ ರೊಟ್ಟಿ ವಿತ್ ಏನಿದು ಮಮ್ಮಿ, ಏನ್ ಚಟ್ನಿ ಇದು? ಹುರುಳಿಕಾಳು ಮತ್ತೆ ಕಾಯಿ ಚಟ್ನಿ. ನೈಸ್ ಕಾಂಬಿನೇಷನ್, ಚೆನ್ನಾಗಿರುತ್ತೆ ಗೈಸ್. ಅಕ್ಕ ಏನ್ ಮಾಡ್ತಾಳೆ ನೋಡೋಣ ಬನ್ನಿ ಗೈಸ್. ಚಂದ ಏನ್ ತಿಂತೀಯಾ? ನೇರ್ಲೆ ಹಣ್ಣು ಗೈಸ್. ಆಲ್ಮೋಸ್ಟ್ ಈ ಸಮ್ಮರ್ ಅಲ್ಲಿ ನೇರ್ಲೆ ಎಲ್ಲಾ ಕಡೆ ಜಾಸ್ತಿ ನೋಡಿದೀನಿ. ಅಂಡ್ ಇದರಿಂದ ಒಂದು ರೀಸನ್ ಇದೆ, ಏನಂದ್ರೆ ಈ ಸತಿ ನೇರ್ಲೆ ಜಾಸ್ತಿ ಬಿಟ್ಟಿರೋದಕ್ಕೆ ಊರ್ ಸೈಡ್ ಮಳೆ ಇಲ್ಲ. ಇದು ಸಮ್ಮರ್ ಅಲ್ಲಿ ಕಡಿಮೆ ಬಿಟ್ರೆ ಊರ್ ಸೈಡ್ ಮಳೆ ಬರುತ್ತಂತೆ. ಇದು ಜಾಸ್ತಿ ಬಂದ್ರೆ ಊರ್ ಸೈಡ್ ಮಳೆ ಬರಲ್ವಂತೆ. ಅದು ನಿಜ ಆಗಿದೆ ಗೈಸ್. ಊರ್ ಸೈಡ್ ಮಳೆನೇ ಇಲ್ಲ ಈ ಸಲ. ಹೌದಾ? ಅದಕ್ಕೆ ತಾನೇ ಇಷ್ಟೊತ್ತು ನಿಂಗೆ ಯಾರು ಹೇಳಿದ್ದು? ಇದು ನಮ್ಮಪ್ಪ ಹೇಳಿದ್ದು. ಅಂದ್ರೆ ನಮ್ಮಪ್ಪ ಕಾಲಲ್ಲಿ ಯಾರಿಗೂ ಹೇಳ್ತಾ ಇದ್ರು ಮಳೆ ಇಲ್ಲ. ಅದನ್ನ ನೀನ್ ಕೇಳಿಸ್ಕೊಂಬಿಟ್ಟಾ? ಹಿಂಗೆ. ಬಟ್ ಆಕ್ಚುಲಿ ಅದು ರೀಸನ್ ಕರೆಕ್ಟ್. ಹೌದಾ? ಮಳೆ ಇಲ್ಲ ಊರಲ್ಲಿ. ಆಲ್ರೆಡಿ ನಾವ್ ಈ ಟೈಮಲ್ಲಿ ತರ್ಣಿಕಾಳು ಬರುತ್ತಲ್ವಾ, ಅದನ್ನ ಹಾಕ್ತಾ ಇದ್ವಿ. ಮಳೆ ಇಲ್ಲ ಅಂತಾನೆ ಹಾಕಿಲ್ಲ ಈ ಸಲ. ಹೌದಾ? ಹೇಳವ, ಹೇಳ್ತಿದ್ದಲ್ಲ ಹೇಳೀಗ. ಏನ್ ತಣಿಕಳು ಹಾಕ್ತಿದ್ದೋ, ಈಗೆಲ್ಲ ಹಾಕಿದೀವಿ. ಅದೇ ಮಳೆ ಏನ್ ರೀಸನ್ ಹೇಳು. ಮಳೆ ಊದ್ರೆ ಇಲ್ದ್ರೆ ಇಲ್ಲ, ಹಿಂಗಿರೋದೇ. ಅದು ಕರೆಕ್ಟಾಗಿ ಹೇಳು ನೀನು. ಅಷ್ಟೇ ತಿರುಗಿ ಕರೆಕ್ಟಾಗಿ ಹೇಳಿ. ಸ್ವಲ್ಪ ಕಾಲಿ ಕಾಳು ಬೆಳೆಯೋದು. ಮಳೆ ಇಲ್ವಲ್ಲ, ಈಗೇನು ಹಾಕಿಲ್ಲ. ಗೈಸ್, ಇವಾಗ ಚಂದೂಸ್ ಕಿಚನ್ ಇಂದ ಅಡ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅರ್ಧ ಕಿಚನ್ ಶಿವಮ್ಮ ಅವ್ರದ್ದು, ಇನ್ನು ಅರ್ಧ ಕಿಚನ್ ನಂದು. ಮೈ ನೇಮ್ ಈಸ್ ಚಂದು, ಅದಕ್ಕೆ ಚಂದೂಸ್ ಕಿಚನ್. ಇವ್ರ ಹೆಸರು ಶಿವಮ್ಮ, ಅದಕ್ಕೆ ಇವ್ರದ್ದು ಶಿವಮ್ಮಸ್ ಕಿಚನ್. ಚಂದು ಕಿಚನ್ ಇಂದ ಎಗ್ ಬುರ್ಜಿ ರೆಡಿ ಆಗ್ತಿದೆ. ಅಂಡ್ ಶಿವಮ್ಮ ಅವ್ರ ಕಿಚನ್ ಇಂದ ಚಪಾತಿ. ಬಟ್ ಶಿವಮ್ಮ ಅವ್ರು ಇಲ್ಲ. ನನ್ನ ಹೆಸರು ಚಂದು ಆ್ಯಂಡ್ ಕೀರ್ತನ, ಎರಡು ನಾನೇ. ಈ ನನ್ನ ತಮ್ಮ ನೋಡಿ ಯಾವ್ದೋ ಕಿಚನ್ ಇಂದ ಬಿರಿಯಾನಿ ತಂದು ತಿಂತಾನೆ. ಯಾವ ಕಿಚನ್ ವರುಣ್? ಅವಾನಿ ಕಿಚನ್ ಅಂತೆ ಗೈಸ್. ಇವ್ರು ಅವಾನಿ ಕಿಚನ್ ಇಂದ ಬಿರಿಯಾನಿ ತಿಂತಿದ್ದಾನೆ. ನಾವು ಶಿವಮ್ಮ ಅಂಡ್ ಚಂದು ಕಿಚನ್ ಇಂದ ಚಪಾತಿ ಮತ್ತೆ ಎಗ್ ಬುರ್ಜಿ ತಿಂತಾ ಇದೀವಿ. ಶಿವಮ್ಮ ಅವ್ರು ನಾಪತ್ತೆಯಾಗಿದ್ದು ಇಲ್ಲಿ ಕಾಣಿಸ್ಕೊತಿದ್ದಾರೆ. ಎಲ್ಲೋಗಿದ್ರಿ ಗೈಸ್? ಏನೋ ಸೋತೆ ಕೈಲ ಇಟ್ಕೊಂಬತ್ತವ್ರಿ. ಏನಮ್ಮ ಅದು ಗೈಸ್? ಕುಂಕುಮ ಕೊಟ್ಟು ಕಳ್ಸೋರೆ. ಯಾವುದೋ ಹೊಸ ಮನೆ ಹಾಲುಗ್ಸಿದ್ದಾರೆ ಅಂತ ಕುಂಕುಮ ಕೊಟ್ಟು ಕಳ್ಸೋರಿ.
ಶಿವಮ್ಮ ಅವ್ರಿ ನಿಮ್ ಚಪಾತಿನ ಬಂದಿಲ್ಲ ನಿಮ್ ಕಿಚನ್ ಇಂದ. ನಂದು ಆಲ್ರೆಡಿ 90% ಆಗಿದೆ. ಶಿವಮ್ಮ ಅಂಡ್ ಚಂದೂಸ್ ಕಿಚನ್ ಇಂದ ಫುಡ್ ರೆಡಿ ಆಗಿದೆ. ಈ ಫುಡ್ ನ ಇವಾಗ ಇವರಿಗೆ ಕೊಡೋಣ. ಯೋರ್ ಫುಡ್ ತಿನ್ಬಿಟ್ಟು ಹೇಳ್ಬೇಕು ಹೆಂಗೈತೆ ಅಂತ, ಸರಿನಾ? ಹಾಯ್, ಹೆಂಗೈತೆ ಟೇಸ್ಟು? ಚೆನ್ನಾಗದ? ಥ್ಯಾಂಕ್ ಯು ಗೈಸ್. ಚಂದು ಆ್ಯಂಡ್ ಶಿವಮ್ಮಸ್ ಕಿಚನಿಂದ ಫುಡ್ ಚೆನ್ನಾಗಿ ಮಾಡ್ಕೊತಿದ್ದೀನಿ. ಇವರಿನ್ನ ಮಾಡ್ತಿದ್ದಾರೆ, ನಂದು ಆಲ್ರೆಡಿ ಕಂಪ್ಲೀಟೆಡ್. ಶಿವಮ್ಮವ್ರ ಕಿಚನು ಸ್ವಲ್ಪ ಸ್ಲೋ, ಚಂದೂಸ್ ಕಿಚನ್ ಸ್ಟ್ರಾಂಗ್. ಫಸ್ಟ್ ಬೇಗ ಬೇಗ ಮಾಡಿ. ತಿಂತೀಯವ? ತಿನ್ನಲ್ಲ. ಪೀನಟ್ ಬಟರ್ ಗೈಸ್, ಇದೇನೋ ಫ್ರಿಜ್ಗೆ ಇಟ್ಮೇಲೆ ಇವನಿಗೆ ಟೇಸ್ಟ್ ಚೆನ್ನಾಗೈತಂತೆ. ಹೌದಾ? ರಿಯಲಿ? ನೋಡು, ಗೊತ್ತಿಲ್ಲ. ಮತ್ ತಿಂದೆ ಅಲ್ವಾ ನೀನೀಗ? ನನಗೆ ಇಷ್ಟ ಆಯ್ತು, ನಿಂಗೆ ಗೊತ್ತಿಲ್ಲ. ಇಟ್ಕೋ. ನಿಜ ಚೆನ್ನಾಗೈತಾ ಟೇಸ್ಟು? ಟೇಸ್ಟ್ ಚೆನ್ನಾಗಿರೋ ಮಾತ್ರ ತಿಂತೀನಿ, ಇಲ್ಲ ತಿನ್ನಲ್ಲ. ನಿಜ ನೋಡೋಣ. ಇಷ್ಟು ಎತ್ಕೊಂಡು ಓಕೆ ಓಕೆ, ನಾಟ್ ಬ್ಯಾಡ್. ಹಾಯ್ ಅವ್ವ, ಏನ್ ಸಮಾಚಾರ? ಹೇಳಬೇಕು. ಬಂದು 3 ದಿವಸ ಆಯಿತು. ಮಳೆ ಬಿದ್ದಿಲ್ಲ, ಗಡ್ಡೆ ಬಿತ್ತಿಲ್ಲ, ನೀರು ಬಿಟ್ಟಿಲ್ಲ. ನಾನು ಬಂದು 3 ದಿವಸ ಆಯಿತು. ನಾಳೆ ನಡೆದು ಹೋಗೋಣ ಅಂತ ಇದ್ದೀನಿ. ನಿನ್ನ ಯಾರು ಕಳ್ಸೋದು? ಇಲ್ಲ, ಇದೇ ಇರ್ಬೇಕು. ಮಳೆ ಇಲ್ಲ ಬೆಳೆ ಇಲ್ಲ ಅಂದ್ರೆ ಇದೇ ಕೆಲಸ ಊರಲ್ಲಲ್ವಾ? ರೆಡಿ. ಇವಾಗ ನೈಟ್ ಡಿನ್ನರ್ಗೆ ಪ್ರಿಪ್ರೇಷನ್ ಬೈ ಶಿವಮ್ಮ. ಮೀ ಈಟಿಂಗ್ ದಿಸ್ ನೇರಳೆ ಹಣ್ಣು. ಟೈಮ್ ಕರೆಕ್ಟಾಗಿ ಅಡುಗೆ ಮನೇಲಿ ಇರ್ತೀರಲ್ವಾ? ಇನ್ನೇನು ಫಸ್ಟ್ ಗ್ಯಾಸ್ ಸಿಕ್ಕೈತೆ. ಹಾಂ, ಫಸ್ಟ್ ಗ್ಯಾಸ್ ಸಿಕ್ಕೈತೆ. ಟೈಮ್ ತಿಂದೆ ಇದ್ರೆ ಇನ್ನೂ ಜಾಸ್ತಿ ಆಯ್ತದೆ. ಅದಕ್ಕೆ ಪಟ್ಟನಾಗ ಅಡುಗೆ ಮನೇಲಿ ಇರ್ತೀರ ಟೈಮ್ ಟು ಟೈಮ್. ಸೊ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.